ಮರು ಜಾತಿ ಗಣತಿಗೆ ಸರ್ಕಾರ ಆದೇಶಿಸಿರುವುದು ಸ್ವಾಗತಾರ್ಹ. ಶ್ರೀ ನಂಜಾವಧೂತ ಮಹಾಸ್ವಾಮಿ ವಸ್ತುನಿಷ್ಠ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯಿಂದ ಜಾತಿ ಗಣತಿ ನಡೆಸುವಂತೆ ಎಲ್ಲಾ ಸಮುದಾಯಗಳ ಪರವಾಗಿ ಸರ್ಕಾರಕ್ಕೆ ಸಲಹೆ ನೀಡಿ ಮಾತನಾಡಿದ್ದಾರೆ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮಿ. ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 48ರ ಕಳ್ಳಂಬೆಳ್ಳ ಕರೇಚವನಹಳ್ಳಿ ಟೋಲ್ ಗೇಟ್ ಸಮೀಪ ನೂತನವಾಗಿ ಪ್ರಾರಂಭವಾದ ಇಂಡಿಯನ್ ಆಯಿಲ್ ಇಲಾಖೆಯ ಸ್ವಾಗತಂ ಫ್ಯೂಲ್ ಜಂಕ್ಷನ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಹಿಂದೆ ನಡೆದ ಜಾತಿಗಣತಿ ಸಮೀಕ್ಷೆ ವರದಿಯನ್ನ ಸ್ಥಗಿತಗೊಳಿಸಿ ಪುನಃ ಜಾತಿಗಣತಿ ನಡೆಸುವಂತೆ ಬಹುತೇಕ ಎಲ್ಲ ಅತಿ ಕಡಿಮೆ ಹಾಗೂ ಬಹುಸಂಖ್ಯಾತ ಸಮುದಾಯದವರು ಸರ್ಕಾರಕ್ಕೆ ಸಲಹೆ ಹಾಗೂ ಮನವಿ ಸಲ್ಲಿಸಿದರು. ಇದರ ಬೆನ್ನಲ್ಲೇ ಸರ್ಕಾರ ಮನವಿಯನ್ನ ಪರಿಗಣಿಸಿ ಪುನಃ ಜಾತಿಗಣತಿ ನಡೆಸಲು ಆದೇಶಿಸಿರುವುದು ಸ್ವಾಗತಾರ್ಹ. ಈ ಬಾರಿ ವಸ್ತುನಿಷ್ಠ, ಪಾರದರ್ಶಕ ಮತ್ತು ಪ್ರಾಮಾಣಿಕ ಇವೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಜಾತಿಗಣತಿ ನಡೆಯಬೇಕಿದೆ. ಮೀಸಲಾತಿ ಹೊರತುಪಡಿಸಿ ಈ ಒಂದು ಸಮಾಜದಲ್ಲಿ ಯಾವ ಸಮುದಾಯಗಳು ಸಹ ಇಲ್ಲ. ಹೀಗಾಗಿ ಎಲ್ಲಾ ಸಮುದಾಯಗಳಿಗೂ ಸಾಮಾಜಿಕ, ಶೈಕ್ಷಣಿಕ, ಭೌತಿಕ ಹಾಗೂ ರಾಜಕೀಯವಾಗಿ ಮೀಸಲಾತಿ ಅತ್ಯವಶ್ಯಕವಾಗಿ ಬೇಕಿದೆ. ನಾವೆಲ್ಲರೂ ಸಹ ಬಸವಣ್ಣ, ಕುವೆಂಪು ಅವರ ನಾಡಿನಲ್ಲಿ ಹುಟ್ಟಿರುವಂತವರು. ಸರ್ವ ಜನಾಂಗೀಯ ಶಾಂತಿಯ ತೋಟ ಎನ್ನುವ ತತ್ವದಡಿ ಇರುವ ನಾವೆಲ್ಲರೂ ಕೂಡ ಆದರ್ಶಗಳನ್ನ ನಂಬಿ ಜೀವನ ಸಾಗಿಸ್ತಾ ಇರುವವರು. ಯಾರಿಗೂ ಸಹ ಅನ್ಯಾಯ, ತಾರತಮ್ಯ ಆಗಬಾರದೆಂಬ ಧ್ಯೇಯ ನಮ್ಮೆಲ್ಲರದ್ದು. ಹಾಗಾಗಿ ಈಗಲಾದರೂ ಸಹ ಕಳೆದ ಬಾರಿ ನಡೆದ ಜಾತಿಗಣತಿಯಲ್ಲಿ ಏನು ಹಲವು ಗೊಂದಲ, ವ್ಯತ್ಯಾಸಗಳಾಗಿದ್ವು ಅವುಗಳೆಲ್ಲವನ್ನ ಸರಿಪಡಿಸಿಕೊಂಡು ಪಾರದರ್ಶಕತೆಯಿಂದ ಪ್ರಾಮಾಣಿಕವಾಗಿ ಜಾತಿಗಣತಿ ಜೊತೆಗೆ ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಎಲ್ಲ ಸಮುದಾಯಗಳ ಪರವಾಗಿ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಸ್ವಾಗತಂ ಫ್ಯೂಲ್ ಜಂಕ್ಷನ್ ಮಾಲೀಕರಾದ ಶ್ರೀನಿವಾಸ್ ಸಡದರಗಲ್ಲು, ಭೂಮಾಲೀಕ ಹಾಗೂ ಎಸ್ಎಸ್ಎಸ್ ಬಿಸಿನೆಸ್ ಮರುಳಪ್ಪನಹಳ್ಳಿ, ಬಿ ಮಂಜುನಾಥ್, ಪಿಎಸ್ ಪಾತಣ್ಣ, ಚಿಕ್ಕ ತಿಮ್ಮಣ್ಣ, ಡಾಕ್ಟರ್ ಕೃಷ್ಣಪ್ಪ ಹಾಗೂ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಸಮಾಜದ ಮುಖಂಡರು, ಅತ್ಯಂತ ಉತ್ಸಾಹಿಗಳು ಆದಂತ ಶ್ರೀನಿವಾಸ್ ರವರು, ಇವ್ರ ಹೆಸರೇನಿಲ್ಲ, ಮಂಜುನಾಥ್ ಅವ್ರ ಸಹಕಾರದೊಂದಿಗೆ ನ್ಯಾಷನಲ್ ಹೈವೇನಲ್ಲಿ ಒಂದು ಪೆಟ್ರೋಲ್ ಬಂಕ್ ಅನ್ನ ಇವತ್ತು ಲೋಕಾರ್ಪಣೆಗೊಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬಹಳ ಸಂತೋಷ. ಶ್ರೀನಿವಾಸು ಮತ್ತು ನಮ್ಮ ಶಿವಣ್ಣ ಅವರ ಸಹೋದರರು ಇವರೆಲ್ಲ ಬಹಳ ಶ್ರದ್ಧಾವಂತರು. ಏನೇ ಕೆಲಸ ಮಾಡಿದ್ರು ಕೂಡ ಸರಿಯಾಗಿ ಯೋಚನೆ ಮಾಡಿ ಅದರಿಂದ ಎಲ್ಲರಿಗೂ ಒಳ್ಳೇದಾಗಬೇಕು, 4 ಜನಕ್ಕೆ ಉದ್ಯೋಗ ಸಿಗಬೇಕು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಇವರು ಕೆಲಸ ಮಾಡೋದನ್ನ ನಾನು ಬಹಳ ವರ್ಷಗಳಿಂದ ಗಮನಿಸ್ಕೊಂಡು ಬಂದಿದ್ದೇನೆ. ಅದೇ ರೀತಿ ನಮ್ಮ
ತಾಲೂಕಿನಲ್ಲಿ ಇವತ್ತೊಂದು ನೂತನವಾದ ಪೆಟ್ರೋಲ್ ಬಂಕ್, ಏನ್ ಹೆಸರಿಟ್ಟಿದ್ರಿ ಸರ್ ಇದಕ್ಕೆ? ಸರ್ವಿಸ್ ಸ್ಟೇಷನ್ ಸ್ವಾಗತಂ ಫ್ಯೂಯಲ್ ಜಂಕ್ಷನ್. ಸ್ವಾಗತಂ ಫ್ಯೂಯಲ್ ಜಂಕ್ಷನ್, SSS ಬಿಸಿನೆಸ್. SSS ಬಿಸ್ನೆಸ್ ಅಂತ ಹೇಳಿ ನಾಮಕರಣ ಮಾಡಿದ್ದಾರೆ. ಬಹಳ ಸಂತೋಷ. ಇದು ಚೆನ್ನಾಗಾಗ್ಲಿ, ನಮ್ಮ ತಾಲೂಕಿಗೆ ಬಹಳ ಅನುಕೂಲ ಆಗುವಂಥದ್ದು, ಗ್ರಾಮಾಂತರ ಪ್ರದೇಶಕ್ಕೆ ಅನುಕೂಲ ಆಗುವಂಥದ್ದು. ಇವತ್ತು ಜಾಗತಿಕವಾಗಿ ಮುಂದುವರೆದಂತ ಎಲ್ಲ ಅವಕಾಶಗಳನ್ನ ನಾವು ಬಳಸ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಶ್ರೀನಿವಾಸ್ ಅವರು ನಮ್ಮ ಭಾಗದಲ್ಲಿ ಪೆಟ್ರೋಲ್ ಪಂಪ್ ಅನ್ನ ಮಾಡಿರುವಂತದ್ದು ಬಹಳ ಸಂತೋಷದ ವಿಷಯ. ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಆಗಿ ಅಂತ ಹೇಳ್ತಾ ನಾನು ಬರುವಾಗ ಕೂಡ ಈ ಮೀಸಲಾತಿ ವಿಷಯನ ನಾನು ಪ್ರಸ್ತಾಪ ಮಾಡ್ಕೊಂಡು ಬಂದೆ. ಇಪ್ಪತ್ತೈದು